ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೇಕು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ. ಹೌದು ಸ್ನೇಹಿತರೆ, ಇದೇ ವಿಚಾರನೇ. ತುಂಬಾ ದಿನ ಏನಲ್ಲ ಸ್ನೇಹಿತರೆ, ಬಂತು ಅಲ್ಲೇ ಆಲ್ರೆಡಿ. ಇವತ್ತು ಎಷ್ಟನೇ ತಾರೀಕು? 27ನೇ ತಾರೀಕು. ಇನ್ನು ಉಳ್ಕಿದ್ರದೆ 3+10, ಅದು 3 ದಿವಸ ಅಷ್ಟೇ. ಸ್ನೇಹಿತರೆ, ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದೀನಿ ಅಂತ ಏನ್ ಜಾಸ್ತಿ ನೀವು ತಲೆ ಕೆಡ್ಸ್ಕೊಳಲ್ಲ ಅಂತ ನಂಗೆ ಗೊತ್ತು. ಯಾಕೆಂತಂದ್ರೆ ಆಲ್ರೆಡಿ ತಮ್ನಿಲಲ್ಲೇ ನಾನು ತಿಳಿಸ್ಬಿಟ್ಟಿನಿ ಆ ಸಿನಿಮಾ ಬಗ್ಗೆ ಏನು ಅಂತ ಅದ್ರ ಬಗ್ಗೆ ಒಂದು ಕ್ರೇಜ್ ನ ಹುಟ್ಟಾಕಿರೋ ಒಂದು ಸಿನಿಮಾ ಯಾವ್ದು ಏನಂತ ಮಾತಾಡೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ಡಿ ಬಾಸ್ ಮೂವಿ ನಾವು ವೇಟ್ ಮಾಡ್ತಿದ್ದೀರಾ, ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಡಿ ಬಾಸ್ ಫ್ಯಾನ್ ಆಗಿರೋ ನಾನು ಕೂಡ ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕ್ರೇಜ್ ಅಂದ್ರೆ ಅದು ಕ್ರೇಜ್ ಹುಟ್ಟಾಕಕ್ ನಮ್ಮ ತಾಯಣ ಈಗ ಯಾರ ಕೈಯಲ್ಲೂ ಆಗಲ್ಲ ಸ್ನೇಹಿತರೆ. ಆ ಬ್ರ್ಯಾಂಡೇ ಅದು. ಹಾಗಾಗಿನೇ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಟ್ರೈಲರ್ ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ಯಾವುದು ಪಿಕ್ಚರ್ ಏನಂತಂದ್ರೆ ಡೆವಿಲ್ ಸಿನಿಮಾ ಸ್ನೇಹಿತರೆ. ಆಲ್ರೆಡಿ ಎಲ್ಲಾ ಕಡೆ ಪ್ರಚಾರ, ಕರ್ನಾಟಕದಾದ್ಯಂತ ಪ್ರತಿ ಮನೆಯಲ್ಲಿ ಪ್ರಚಾರ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ತಲುಪಿಸೋ ತರ ಫ್ಯಾನ್ಸ್ಗಳು ಪ್ರಾರಿನೇ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದೆ. ಸಿನಿಮಾ ಯಾವ ಮಟ್ಟಕ್ಕೆ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಊಹೆನೂ ಕೂಡ ಮಾಡಕ್ಕಾಗಲ್ಲ. ಅಷ್ಟ್ರ ಮಟ್ಟಿಗೆ ಪ್ರಚಾರ ನಡೀತಾ ಇದೆ ಸಿನಿಮಾ ಕಡೆಯಿಂದ, ಸಿನಿಮಾ ತಂಡದ ಕಡೆಯಿಂದ, ಎಲ್ಲದಕ್ಕಿಂತ ಹೆಚ್ಚಾಗಿ ಟಿ ಬಾಸ್ ಅವರ ಸೆಲೆಬ್ರಿಟೀಸ್ ಕಡೆಯಿಂದ ಸಿನಿಮಾ ಆ ಮಟ್ಟಕ್ಕೆ ಪ್ರಚಾರ ಅಂತೂ ಸೂಪರ್ ಆಗಿ ನಡೀತಾ ಇದೆ ಸ್ನೇಹಿತರೆ. ಎಲ್ಲೂ ಬಿಡ್ತಿಲ್ಲ. ಒಂದು ಆಟೋ ಆಗಿರ್ಬೋದು, ಬಸ್ ಎನಿ ಒನ್, ಎಲ್ಲಾ ಕಡೆ ಪ್ರಚಾರ ತುಂಬಾ ಚೆನ್ನಾಗಿ ನಡೀತಿದೆ. ಇದೇ ತರನೇ ಪ್ರಚಾರ ಆದ್ರೆ ಸಿನಿಮಾ 100% ಗೆದ್ದೇ ಗೆಲ್ಲುವಂತ ಸಿನಿಮಾ ಸ್ನೇಹಿತರೆ. ಹಂಗಾಗಿನೇ ಈಗ ಸದ್ಯಕ್ಕೆ ಥಿಯೇಟರ್ ಕೂಡ ಕೆಲವೊಂದ್ ಕಡೆಗೆಲ್ಲ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಥಿಯೇಟರ್ ಇದೇ ಥಿಯೇಟರ್ಲೇ ಬೇಕು ಅಂತೇಳಿ. ಹಾಗಾಗಿನೇ ಸ್ನೇಹಿತರೆ, ಇನ್ನು ಟ್ರೈಲರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಟ್ರೈಲರ್ 30ನೇ ತಾರೀಕು, ಇಲ್ಲ ಅಂತಂದ್ರೆ 1ನೇ ತಾರೀಕು, ಡಿಸೆಂಬರ್ 1 ಇಲ್ಲ ನವೆಂಬರ್ 30, ಈ 2 ಡೇಟ್ ನಲ್ಲಿ ಸಿನಿಮಾದ ಟ್ರೈಲರ್ ನ ರಿಲೀಸ್ ಮಾಡೋಕೆ ಸಿನಿಮಾ ತಂಡ ಪ್ಲಾನ್ ಮಾಡಿದೆ ಸ್ನೇಹಿತರೆ. ಇನ್ನು ಈ ಸಿನಿಮಾದಲ್ಲಿ ಏನೇನಪ್ಪ ಅಂತಂದ್ರೆ ತುಂಬಾ ಜನ ನಟರ ಬಗ್ಗೆ ನಾನು ಹೇಳಲೇಬೇಕು ಸ್ನೇಹಿತರೆ. ಯಾಕೆಂತಂದ್ರೆ ಈ ಡೆವಿಲ್ ಸಿನಿಮಾ ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಇದರ ಸ್ಟಾರ್ ಕಾಸ್ಟ್ ಬಗ್ಗೆ ನಾನು ಹೇಳಲೇಬೇಕು ಸ್ನೇಹಿತರೆ. ಮೊದಲನೇದಾಗಿ ಹೀರೋ ಆಗಿ ದರ್ಶನ್ ಇದ್ರೆ, ಹೀರೋಯಿನ್ ಆಗಿ ರಚನಾ ರೈ ಇದಾರೆ. ಇನ್ನು ಕಾಮಿಡಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಕಾಮಿಡಿಗೆ ಗಿಲ್ಲಿ ನಟ ಇದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹುಲಿ ಕಾರ್ತಿಕ್ ಇದಾರೆ, ಆಮೇಲೆ ಅಚ್ಯುತ್ ಕುಮಾರ್ ಇದಾರೆ. ಅದ್ರ ಜೊತೆಗೆ ವಿಲನ್ಸ್ಗಳು ತುಂಬಾನೇ ಚೆನ್ನಾಗಿ ತುಂಬಾ ವಿಲನ್ಸ್ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮುಜ್ರೇಕರ್, ಮಂಜಾಕರ್ ಇದರ ಸ್ನೇಹಿತರೆ. ಈ ತರ ಒಂದಿಷ್ಟು ಇಬ್ರು ಮೂವರು ಅವ್ರ ಹೆಸರು ಹೇಳಕ್ ಬರ್ತಿಲ್ಲ ನನಗೆ. ಹಾಗೇನೆ ಈ ತರ ವಿಲನ್ಸ್ಗಳನ್ನ ಉಂಟಾಡೋದು ಒಂದು ಹವಾ ಕ್ರಿಯೇಟ್ ಮಾಡೋದಂತೂ ಸಿನಿಮಾ ತುಂಬಾ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ಈ ಸಿನಿಮಾದಲ್ಲಿ ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಆಲ್ರೆಡಿ 3 ಸಾಂಗ್ಸ್ ಬಗ್ಗೆ ಸಿನಿಮಾ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡೋದವು. ಯಾಕಂದ್ರೆ ಇತರ ನೆಮ್ಮದಿ ಆಗಿರ್ಬೇಕು, ಫ್ಯಾನ್ಸ್ ಬೇಸ್ ಮೇಲೆ ಸಾಂಗ್. ಇನ್ನು ಎರಡನೇದರ ಒಂದೇ ಒಂದು ಸಲ ಅಂತ ಸಾಂಗ್, ಅದು ಕೂಡ ಒಂದು ಲವ್ ಸಾಂಗ್ ಸೂಪರ್ ಆಗಿದೆ. ಇನ್ನು ಮೊನ್ನೆ ಬಂದಂತ ಒಂದು ಥೀಮ್ ಸಾಂಗ್ ANLT ಸಾಂಗ್ ಒಟ್ಟಲ್ಲಿ ಸಿನಿಮಾ ಅಂತೂ ಒಳ್ಳೆ ಸಕ್ಸಸ್ ಕಾಣೋದಂತೂ ನನ್ನ ಕಡೆಯಿಂದ ಕೂಡ. ನಾನು ಇದು ಒಂದು ಪ್ರಚಾರದ ವಿಡಿಯೋ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾರ್ಯಾರೆಲ್ಲ ಕನ್ನಡ ಸಿನಿಮಾನ ನೋಡ್ತೀರಾ, ದಯವಿಟ್ಟು ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ ಅಂತ ಹೇಳ್ತಾ, ಅದರಲ್ಲೂ ಡೆವಿಲ್ ಸಿನಿಮಾದ ಒಂದು ಪ್ರಚಾರಕ್ಕೆ ನನ್ನ ಕಡೆಯಿಂದ ಕೂಡ ನಾನು ಕೂಡ ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ಮೊದಲನೇದಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇನೆ, ದಯವಿಟ್ಟು ಸಿನಿಮಾನ ಪೈರಸಿ ಮಾಡಬೇಡಿ. ಇದು ದೊಡ್ಡ ಸಿನಿಮಾ, ಇದು ನಮ್ಮ ಸಿನಿಮಾ. ಯಾವ್ದೇ ಕಾರಣಕ್ಕೂ ಪೈರಸಿ ಮಾಡಕ್ ಹೋಗ್ಬೇಡಿ. ಮೊದಲನೇ ದಿನ ಮೊದಲನೇ ಶೋ ಆಗಿರ್ಲಿ, ಮೊದಲು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ಬೇಕು ಅನ್ನೋದೇ ನನ್ನ ಒಂದು ಆಶಯ. ಹಾಗಾಗಿನೇ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳೋದು ಒಂದೇನೆ, ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ, ಪೈರಸಿ ಮಾಡಬೇಡಿ ಸಿನಿಮಾನ. ದಯವಿಟ್ಟು ಫಸ್ಟ್ ಥಿಯೇಟರ್ ನೋಡ್ಕೊಂಬರ್ರಿ ಸಿನಿಮಾನ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸುವಂತ ಸಮಯ ಬಂತು. ಯಾರ್ಯಾರೆಲ್ಲ ಡಬಲ್ ಸಿನಿಮಾಗೋಸ್ಕರ ಕಾಯ್ತಿದ್ರ, ಡಿ ಬಾಸ್ ಫ್ಯಾನ್ಸ್ಗಳು ಈ ಒಂದು ವಿಡಿಯೋಗೆ ಲೈಕ್ ಬರಲೇಬೇಕು ಸ್ನೇಹಿತರೆ. ಹಾಗೇನೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಯಾರೆಲ್ಲ ಹೊಸಬ್ರು ನಾನು ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದರಲ್ಲೂ ನಾನು ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ.